ಎಲ್ರಿಗೂ ನಮಸ್ಕಾರ. ನೋಡಿ ಬಸ್ ಹೋಗ್ತಾ ಇದೆ. ಈ ಬಂದು ಬಸ್ ರೂಟು. ಈ ಬಸ್ ರೂಟ್ಗೆ ಹೊಂದ್ಕೊಂಡಿರುವಂಥ ಜಾಗನೇ 1 ಎಕರೆ 30 ಗುಂಟೆ ಜಾಗ. ನೋಡಿ ಇದೇನು ಬಸ್ ರೂಟ್ ಹೋಗ್ತಲ್ಲ, ಇಲ್ಲಿಂದ ಬರೀ 400 ಅಡಿ ಹೋದರೆ ನಿಮಗೆ 400 ಮೀಟ್ರಲ್ಲಿ ಊರಿದೆ. ಇದು ಏನು ನೋಡಿದ್ರೆ ರೂಟು ಅದಕ್ಕೆ ಸಂಬಂಧಪಟ್ಟಂತೆ ರೋಡ್ ಇರೋಂಥ ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಈ 1 ಎಕರೆ 30 ಗುಂಟೆ. ಇದರಲ್ಲಿ 13 ಗುಂಟೆ ಖರಾಬ್ ಬರುತ್ತೆ. ನಿಮಗೆ ಜನರಲ್ ಪ್ರಾಪರ್ಟಿ ಇದು. ನೋಡಿ ಟಾರ್ ರೋಡು, ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ ಜಾಗ. ನೋಡಿ ಟಾರ್ ರೋಡ್ ಪಾಯಿಂಟು. ನಿಮಗೆ ರೋಡ್ ಬಿಡುತ್ತೆ, ನಿಮಗೆ 200 ಅಡಿ ಬರುತ್ತೆ ಅಗಲ. ಈಸ್ಟ್ ಫೇಸಿಂಗ್ಗೆ 200 ಅಡಿ ಬರುತ್ತೆ. ನೀವು ಆರಾಮಾಗಿ ಇಲ್ಲೊಂದು 400 ಮೀಟ್ರ್ ಇದೆ ಊರು. ಆ ಊರು ಅಲ್ಲಿಂದ ಇಳಿದು ಬಸ್ ಇಳಿದು ನೀವು ಆರಾಮಾಗಿ ಈ ಜಾಗಕ್ಕೆ ಬರ್ಬೋದು. ಈ ಜಾಗ ಬಂದು ನಿಮಗೆ ಅಲ್ಗೂರ್ಗೆ 10 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದ 21 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಊರು ಪಕ್ಕದ ಜಾಗ ಇದು. ಅಂದರೆ ಇಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ನೋಡಿ ಮನೆಗಳು ಕಟ್ಕೊಂಡಿದ್ದಾರಲ್ಲ, ಅಕ್ಕಪಕ್ಕದ ಜಾಗ ಇದು. ಮತ್ತು ನೋಡಿ ಎಲ್ಲ ತೋಟ ಮಾಡ್ಕೊಂಡಿದ್ದಾರೆ. ಇಲ್ಲೂ ತೋಟ ಮಾಡ್ಕೊಂಡಿದ್ದಾರೆ, ಅಲ್ಲೂ ತೋಟ ಮಾಡ್ಕೊಂಡಿದ್ದಾರೆ. ಮತ್ತು ತುಂಬಾ ಚೆನ್ನಾಗಿದೆ ಜಾಗ ಇದು. ಫುಲ್ಲು ಸ್ಕ್ವೇರ್ ಆಗಿ ಬರುತ್ತೆ ನಿಮಗೆ. ಈ 1 ಎಕರೆ 30 ಗುಂಟೆಲಿ ನಿಮಗೆ 13 ಗುಂಟೆ ಖರಾಬ್ ಬರುತ್ತೆ. ಮತ್ತು ಇದು ಜನರಲ್ ಪ್ರಾಪರ್ಟಿ, ಇದು ಗೌಡ್ರದ್ದು. ನೋಡಿ ನಿಮಗೆ ಹಿಲ್ ವ್ಯೂ ಬರುತ್ತೆ. ನೋಡಿ ಬೆಟ್ಟ ಬರುತ್ತೆ ಪಕ್ಕದಲ್ಲೆಲ್ಲ. ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ಊರು ಪಕ್ಕದ್ದೇ ಜಾಗ ಇದು. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಐತೆ. ಆರಾಮಾಗಿ ಇಲ್ಲೊಂದು ನೀವು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ನೋಡಿ ವಿದ್ಯುತ್ ಕಂಬ ಎಲ್ಲ ಇದೆ. ಮತ್ತು ನೋಡಿ ನಿಮ್ಗೆ ಮುಂದೆನೂ ಕೂಡ ನಿಮ್ಗೆ ಹಿಲ್ ವ್ಯೂ ಬರುತ್ತೆ. ಸೂರ್ಯನ ಫೇಸ್ಗೂ ಕೂಡ ಇದೇನು ಈಸ್ಟ್ ಫೇಸಿಂಗ್ ಇದೆ, ಇದಕ್ಕೂ ನೋಡಿ ಹಿಲ್ ವ್ಯೂ ಬರುತ್ತೆ. ತುಂಬಾ ಚೆನ್ನಾಗಿದೆ. ಹಲ್ಗೂರಿಗೆ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ 21 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಕೆಂಗೇರಿಗೆ ಕರೆಕ್ಟಾಗಿ 70 ಕಿಲೋಮೀಟ್ರ್ ಆಗುತ್ತೆ. ಬನಶಂಕರಿಗೆ ಇಲ್ಲಿಂದ ಕರೆಕ್ಟಾಗಿ 85 ಕಿಲೋಮೀಟ್ರ್ ಆಗುತ್ತೆ. ಇದ್ರ ಬೆಲೆ ಬಂದು ಪರ್ ಗುಂಟೆ ನಿಮಗೆ 2.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಜನರಲ್ ಪ್ರಾಪರ್ಟಿ ಯಾರಾದರೂ 1.5 ಎಕರೆ 2 ಎಕರೆ ನೋಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಈ 1 ಎಕರೆ 30 ಗುಂಟೆ 13 ಗುಂಟೆ ಖರಾಬು ತುಂಬಾ ಚೆನ್ನಾಗಿದೆ. ಅವ್ರಿಗಾಗುತ್ತೆ. ಮತ್ತು ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ನಿಮಗೆ ಈ ಸೈರಂಗೆ ಹೋಗ್ತಿದ್ದಿಲ್ಲ, ಅದು ಬಂದು ಡೈರಿ. ಇದು ತುಂಬಾ ಹತ್ರ ಇದೆ. ಊರು ಪಕ್ಕದೇ ಜಾಗ ಇದು. ಅದು ಡೈರಿ ಸೌಂಡು. ಅದು ತುಂಬ ಹತ್ರ ಇದೆ ಊರು. ಮುಂದಿನಿಂದ ನೀವು ಅದೊಂದು ಪೀಸ್ ತೊಗೊಂಡ್ರೆ ನಿಮ್ಮ ಕಾರ್ನರ್ ಪೀಸ್ ಆಗುತ್ತೆ. ಇದು ಮತ್ತು ಅದೊಂದು ಪೀಸ್ ತೊಗೊಂಡ್ರೆ ನೀವು ಫುಲ್ಲು ಕಾರ್ನರ್ ಆಗುತ್ತೆ.